ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋ ತುಂಬ ಮುಖ್ಯವಾದದ್ದು. ಇದನ್ನು ತಂದೆ ತಾಯಿಗಳು ನೋಡಲೇಬೇಕು. ಸ್ನೇಹಿತರೆ, ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು. ಮಕ್ಕಳು ದೇಶದ ಆಸ್ತಿ ಎಂದು ಜವಾಹರ್ಲಾಲ್ ನೆಹರು ಹೇಳಿದ್ದಾರೆ. ಮಕ್ಕಳ ವಿಕಾಸ ಬೆಳವಣಿಗೆಯಲ್ಲಿ ತಾಯಿಯ ಪಾತ್ರ ಅತಿ ಮುಖ್ಯ. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ನಿಮ್ಮ ಮಕ್ಕಳಿಗೆ ಒಳ್ಳೆಯ ಗುಣ, ಸಂಪ್ರದಾಯ, ಸಂಸ್ಕಾರ, ಪದ್ಧತಿಗಳನ್ನು ಕಲಿಸಬೇಕು. ಮಕ್ಕಳ ಮನಸ್ಸು ತುಂಬ ಸೂಕ್ಷ್ಮ. ಅವರು ಬೆಳೆಯುವ ವಾತಾವರಣದ ಮೇಲೆ ಅವರ ಸ್ವಭಾವ ಅವಲಂಬಿತಗೊಂಡಿದೆ. ಮಕ್ಕಳ ಮುಂದೆ ಜಗಳ ಆಡುವುದು, ವಿರಸ, ಸರಸ ಇವುಗಳನ್ನು ತೋರಿಸಬಾರದು. ಇಂದಿನ ದಿನಗಳಲ್ಲಿ ಪ್ರತಿಯೊಬ್ಬರ ತಮ್ಮ ಕೆಲಸಗಳಲ್ಲಿ ನಿರತರಾಗಿರುತ್ತಾರೆ. ತಮ್ಮ ಕೆಲಸದ ಒತ್ತಡದಲ್ಲಿ ಮಕ್ಕಳ ಕಡೆ ಶ್ರದ್ಧೆ ಕಡಿಮೆಯಾಗುವುದರಿಂದ ಮಕ್ಕಳು ಅಡ್ಡದಾರಿ ಹಿಡಿಯುತ್ತವೆ. ಆದ್ದರಿಂದ ಇಂತಹ ಸಮಯದಲ್ಲೂ ನಿಮ್ಮ ಮಕ್ಕಳ ಕಡೆಗೆ, ಅವರ ವಿಕಾಸನದ ಕಡೆಗೆ ಗಮನವಹಿಸಿ. ಮಕ್ಕಳು ಚಿಕ್ಕವರಿದ್ದಾಗ ಏನು ಹವ್ಯಾಸಗಳು ಬೆಳೆಯುತ್ತವೋ ಅವೇ ದೊಡ್ಡವರಾದಾಗಲೂ ಬೆಳೆಯುತ್ತದೆ. ಆದ್ದರಿಂದ ಮಕ್ಕಳ ಕೆಟ್ಟ ಹವ್ಯಾಸಗಳನ್ನು ಚಿಕ್ಕದಿನಿಂದಲೇ ಮುರಿಯಬೇಕು. ಮಕ್ಕಳಿಗೆ ನೀತಿಕತೆಗಳು, ನಮ್ಮ ಹಿರಿಯರ ಬಗ್ಗೆ, ಗಣ್ಯ ವ್ಯಕ್ತಿಗಳ ಬಗ್ಗೆ, ವೀರ ಯೋಧರ ಬಗ್ಗೆ ಹೇಳುತ್ತಾ ಇರಬೇಕು. ಅವರು ಅವುಗಳಲ್ಲಿ ಒಂದೊಂದು ಒಳ್ಳೆತನ ಹಿಡಿದು ಬೆಳೆದರೆ ಅದೇ ಸಾಕು. ಮಹಾಭಾರತ, ರಾಮಾಯಣ, ಹಳೆಯ ಪೌರಾಣಿಕ ಕಥೆಗಳ ಪರಿಚಯ ಮಕ್ಕಳಿಗೆ ಮಾಡಿಕೊಡಬೇಕು. ಅವರಿಗೆ ನಮ್ಮ ಸಂಸ್ಕಾರದ ಪರಿಚಯವಾಗಬೇಕು. ಮಕ್ಕಳು ತಮ್ಮ ಹೆಚ್ಚಿನ ಸಮಯವನ್ನು ತಮ್ಮ ತಾಯಿಯ ಜೊತೆ ಕಳೆಯುತ್ತಾರೆ. ಆದ್ದರಿಂದ ತಾಯಿ ಎಲ್ಲ ರೀತಿಯ ಜ್ಞಾನ, ಪರಿಚಯ ತಮ್ಮ ಮಕ್ಕಳಿಗೆ ಕೊಡಬೇಕು. ಮೊದಲು ಒಳ್ಳೆಯ ಪ್ರಜೆಯಾಗಿ ತಯಾರು ಮಾಡಬೇಕು. ಮಕ್ಕಳು ಮರಳು ಇದ್ದಂತೆ. ಮರಳಿನಲ್ಲಿ ಸುಂದರವಾದ ಕಲೆ ಅರಳಿಸಬಹುದು, ಯಾವ ಆಕಾರಕ್ಕೂ ತಿದ್ದಬಹುದು. ಅದೇ ರೀತಿ ಮಕ್ಕಳನ್ನು ಒಳ್ಳೆಯ ಗುಣಗಳನ್ನು ಹೊಂದಿದ ಆಕಾರಕ್ಕೆ ತಿದ್ದಿರಿ. ಸಿಕ್ಕಾಪಟ್ಟೆ ಹೊಡೆದು ದಂಡಿಸುವುದರಿಂದ ಮಕ್ಕಳು ಸುಧಾರಿಸುವುದಿಲ್ಲ. ಮಕ್ಕಳಿಗೆ ತಿಳುವಳಿಕೆ ಹೇಳಿ ಪ್ರೀತಿಯಿಂದ ಸಮಜಾಯಿಸಬೇಕು. ಬರೀ ವಿದ್ಯಾಭ್ಯಾಸವಲ್ಲದೆ ಎಲ್ಲ ಚಟುವಟಿಕೆಗಳಿಗೂ ಪ್ರೋತ್ಸಾಹ ನೀಡಬೇಕು. ಎಲ್ಲ ರಂಗಗಳಲ್ಲಿ ಅವರನ್ನು ಚತುರನನ್ನಾಗಿ ಮಾಡಬೇಕು. ಒಂದೇ ದಿನದಲ್ಲಿ ಮಕ್ಕಳ ವಿಕಾಸ ಸಾಧ್ಯವಿಲ್ಲ. ದಿನೇ ದಿನೇ ಅತ್ಯುತ್ತಮವಾಗಿ ಬೆಳೆಯಬೇಕು. ಮಕ್ಕಳು ಮರಳು ಇದ್ದಂತೆ. ಮರಳಿನಲ್ಲಿ ಸುಂದರವಾದ ಕಲೆ ಅರಳಿಸಬಹುದು, ಯಾವ ಆಕಾರಕ್ಕೂ ತಿದ್ದಬಹುದು. ಅದೇ ರೀತಿ ಮಕ್ಕಳನ್ನು ಒಳ್ಳೆಯ ಗುಣಗಳನ್ನು ಹೊಂದಿದ ಆಕಾರಕ್ಕೆ ತಿದ್ದಿರಿ. ಸಿಕ್ಕಾಪಟ್ಟೆ ಹೊಡೆದು ದಂಡಿಸುವುದರಿಂದ ಮಕ್ಕಳು ಸುಧಾರಿಸುವುದಿಲ್ಲ. ಮಕ್ಕಳಿಗೆ ತಿಳುವಳಿಕೆ ಹೇಳಿ ಪ್ರೀತಿಯಿಂದ ಸಮಜಾಯಿಸಬೇಕು. ಬರೀ ವಿದ್ಯಾಭ್ಯಾಸವಲ್ಲದೆ ಎಲ್ಲ ಚಟುವಟಿಕೆಗಳಿಗೂ ಪ್ರೋತ್ಸಾಹ ನೀಡಬೇಕು. ಎಲ್ಲ ರಂಗಗಳಲ್ಲಿ ಅವರನ್ನು ಚತುರನನ್ನಾಗಿ ಮಾಡಬೇಕು. ಒಂದೇ ದಿನದಲ್ಲಿ ಮಕ್ಕಳ ವಿಕಾಸ ಸಾಧ್ಯವಿಲ್ಲ. ದಿನೇ ದಿನೇ ಅತ್ಯುತ್ತಮವಾಗಿ ಬೆಳೆಯಬೇಕು. ಸದಾ ಚಿಪ್ಸ್, ಕುರುಕುರೆ, ಚಾಕೊಲೇಟ್ ಇಂತಹವುಗಳನ್ನು ಕೊಟ್ಟು ನಿಮ್ಮ ಮಕ್ಕಳ ಆರೋಗ್ಯ ಹಾಳು ಮಾಡಬೇಡಿ. ನಿಮಗೆ ಕಷ್ಟವೆನಿಸಿದರೂ ನೀವೇ ಆಗಾಗ ರುಚಿಕರ ಅಡಿಗೆ, ಸ್ನ್ಯಾಕ್ಸ್ ಮಾಡಿ ತಿನ್ನಿಸಿ. ಕೆಲವು ಮಕ್ಕಳು ತುಂಬ ಹಠಮಾರಿತನ ಹೊಂದಿರುತ್ತಾರೆ. ಅಂಥವರನ್ನು ಹೊಡೆದು ಬಡಿದು ತಿಳಿಸಲು ಸಾಧ್ಯವಿಲ್ಲ. ಅವರಿಗೆ ಸಮಾಧಾನದ ಮಾತುಗಳನ್ನು ಹೇಳಿ ತಿಳಿಸಬೇಕು. ತಂದೆ ತಾಯಿಯರಲ್ಲಿ ಅಪಾರ ತಾಳ್ಮೆ ಇರಬೇಕು. ನೀವು ಮಕ್ಕಳಲ್ಲಿ ಗಂಡು ಹೆಣ್ಣು ಅಂತ ಭೇದಭಾವ ಮಾಡಬೇಡಿ. ಇಂದಿನ ಕಂಪ್ಯೂಟರ್ ಯುಗದಲ್ಲಿ ಎಲ್ಲರೂ ಸಮಾನರು. ಗಂಡಿಗಿಂತಲೂ ಹೆಣ್ಣು ಅತಿ ಹೆಚ್ಚು ಸಾಧನೆ ಮಾಡುತ್ತಾ ಇದ್ದಾರೆ. ಅವರಿಗೆ ತಂದೆ ತಾಯಿಯರ ಸರಿಯಾದ ಪ್ರೋತ್ಸಾಹ ಅವಶ್ಯಕ. ಮಕ್ಕಳಿಗೆ ಮನೆ ಕೆಲಸದಲ್ಲಿ ನಿಮಗೆ ನೆರವಾಗುವಂತೆ ತಿಳಿಸಿ. ಎಲ್ಲ ಕೆಲಸಗಳನ್ನು ಮಾಡುವುದು ಕಲಿಸಿಕೊಡಬೇಕು. ಒಳ್ಳೆಯ ಸಹಾಯಕ ಮನೋಭಾವ ಅವರಲ್ಲಿ ಬೆಳೆಸಬೇಕು. ನೀವು ಅತ್ಯುತ್ತಮ ಗುರಿ ಇಟ್ಟುಕೊಂಡು ಮಕ್ಕಳಿಗೂ ಕೂಡ ಆ ಗುರಿ ಹಿಡಿದುಕೊಂಡು ಬೆಳೆಯಲು ಪ್ರೇರೇಪಿಸಿ. ಸಾಧನೆ ಮಾಡಲು ತಿಳಿಸಿ. ಮಕ್ಕಳು ನೀವು ಕೊಡುವ ಸ್ವಾತಂತ್ರ್ಯವನ್ನು ದುರುಪಯೋಗ ಪಡಿಸದಂತೆ ನೋಡಿಕೊಳ್ಳಿ. ಅದೇ ಸಮಯದಲ್ಲಿ ಅತಿ ಬಿಗುವಿನ ವಾತಾವರಣದಲ್ಲಿ ಬೆಳೆಸುವುದು ಉತ್ತಮವಲ್ಲ. ಮುಂದೆ ಅವರು ಹೊರಗಡೆ ಹೋದಾಗ, ಸೌಲಭ್ಯಗಳು ದೊರೆತಾಗ ಅವರು ಖಂಡಿತ ಅಡ್ಡದಾರಿ ಹಿಡಿಯುತ್ತಾರೆ. ಸದಾಕಾಲ ಓದಲು ನಿಮ್ಮ ಮಕ್ಕಳನ್ನು ಒತ್ತಾಯಿಸಬೇಡಿ. ಅವರ ಬಾಹ್ಯ ಚಟುವಟಿಕೆಗಳಿಗೂ ಪ್ರೋತ್ಸಾಹ ನೀಡಿ. ಪ್ರತಿದಿನ ರಾತ್ರಿ ಒಂದು ನೀತಿಕತೆ ಇಲ್ಲವೇ ಗಣ್ಯ ವ್ಯಕ್ತಿಗಳ ಪರಿಚಯ ಮಾಡಿಕೊಡಿ. ನಿಮ್ಮ ಮನೆ ಸುತ್ತಮುತ್ತಲಿನ ವಾತಾವರಣವನ್ನು ಸ್ವಚ್ಛವಾಗಿ ಇಡಬೇಕು. ಇದರಿಂದ ರೋಗ ರುಜಿನಗಳು ಹರಡುವುದಿಲ್ಲ. ಅಸಭ್ಯ ಟಿವಿ ಚಾನೆಲ್ಗಳನ್ನು ನೋಡದಂತೆ ಅವುಗಳನ್ನು ಲಾಕ್ ಮಾಡಿರಿ. ಮಕ್ಕಳಿಗೆ ಪೇಪರ್ ಓದುವ ಹವ್ಯಾಸ ಬೆಳೆಸಿರಿ. ಇದರಿಂದ ಜನರಲ್ ನಾಲೆಜ್ ಬೆಳೆಯುತ್ತದೆ. ಮುಖ್ಯವಾಗಿ ಗಣಿತದಲ್ಲಿ ಮಕ್ಕಳು ಚುರುಕಾಗಿ ಇರಬೇಕು. ಏಕೆಂದರೆ ಗಣಿತ ಮತ್ತು ಹಲವು ವಿದ್ಯೆಗಳಿಗೆ ತಳಹದಿ ಬುನಾದಿ ಇದ್ದಂತೆ. ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಬ್ದಕೋಶ ಬೆಳೆಸಬೇಕು. ಪ್ರತಿನಿತ್ಯ ಒಂದು ಗಾದೆ ಮಾತು ನಿಮ್ಮ ಮಕ್ಕಳಿಗೆ ತಿಳಿಸಿ ಅದರ ಅರ್ಥವನ್ನು ಮನಗಾಣುವಂತೆ ಮಾಡಬೇಕು. ಮುಖ್ಯವಾಗಿ ಮಕ್ಕಳು ಶಬ್ದಗಳನ್ನು ತಪ್ಪು ಬರೆಯದಂತೆ ನೋಡಿಕೊಳ್ಳಿ. ಹಿರಿಯರ ಜೊತೆ ಎದುರು ವಾದಿಸುವುದು ಉತ್ತಮವಲ್ಲ ಎಂದು ತಿಳಿಸಿ. ತಾಯಿ ತಮ್ಮ ಮಕ್ಕಳಿಗೆ ಸೂಕ್ಷ್ಮತೆ ಇವುಗಳನ್ನು ತಿಳಿಸಬೇಕು. ಇದು ಹೆಣ್ಣು ಮಕ್ಕಳ ವಿಷಯದಲ್ಲಿ ಅನ್ವಯಿಸುತ್ತದೆ. ಸ್ತ್ರೀಯರ ಸೂಕ್ಷ್ಮತನ, ಆರೋಗ್ಯ, ಅವರ ಸಮಸ್ಯೆಗಳ ಬಗ್ಗೆ ತಾಯಿ ಹೆಣ್ಣು ಮಕ್ಕಳಿಗೆ ಒಂದು ವಯಸ್ಸಿನಲ್ಲಿ ತಿಳಿ ಹೇಳಬೇಕು.
ತಂದೆ ತಾಯಿ ಮಕ್ಕಳೊಂದಿಗೆ ಸ್ನೇಹ ಪ್ರೀತಿ ಸ್ವಭಾವದಿಂದ ಇರಬೇಕು. ದಿನಾಂಕಗಳು, ಇಸ್ವಿ, ಸೂತ್ರಗಳು, ಡೆಫಿನೇಷನ್ ಇವುಗಳನ್ನು ಮಕ್ಕಳು ಮುಖ್ಯವಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಕೆಟ್ಟವರ ಸಹವಾಸದಿಂದ ಮಕ್ಕಳು ಹಾಳಾಗುತ್ತಾರೆ. ನಮ್ಮ ವ್ಯಕ್ತಿತ್ವವನ್ನು ನಾವು ಇರುವ ಪರಿಸರದಿಂದ ಗುರುತಿಸುತ್ತಾರೆ. ಆದ್ದರಿಂದ ಒಳ್ಳೆಯ ಸಂಘವನ್ನು ನಿಮ್ಮ ಮಕ್ಕಳು ಹಿಡಿಯುವಂತೆ ನೋಡಿರಿ. ನಿಮ್ಮ ಮಕ್ಕಳು ರಾತ್ರಿ ಹೊತ್ತು ಹೊರಗಡೆ ತಿರುಗದಂತೆ ನೋಡಿಕೊಳ್ಳಿ. ಸರಿಯಾದ ವಯಸ್ಸಿನಲ್ಲಿ ಸಮಾಜ ರೀತಿ, ನೀತಿ, ನಿಯಮ, ಒಳ್ಳೆಯದು, ಕೆಟ್ಟದ್ದು ಇವುಗಳ ಪರಿಚಯ ನಿಮ್ಮ ಮಕ್ಕಳಿಗೆ ನೀಡಿರಿ. ಗುರುಗಳನ್ನು ಗೌರವಿಸುವುದನ್ನು ಕಲಿಸಬೇಕು. ಮಕ್ಕಳಲ್ಲಿ ಆ ಸಂಸ್ಕಾರ ನಾವು ಮೊದಲಿನಿಂದಲೇ ರೂಢಿ ಮಾಡಿಸಬೇಕು. ನಿಮ್ಮ ಮಕ್ಕಳಿಗೆ ನೀವೇ ಮನೆಯಲ್ಲಿ ಸರಳ ಪರೀಕ್ಷೆಗಳನ್ನು ಇಟ್ಟು ಅವರ ವಿಕಸನಕ್ಕೆ ನೀವು ಪಾತ್ರರಾಗಬೇಕು. ಸುಮ್ಮನೆ ಗುರುಗಳು ಬರೆಸಿದ್ದನ್ನು ಕಂಠಪಾಠ ಮಾಡುವುದು ಒಳ್ಳೆಯದಲ್ಲ. ನಿಮ್ಮ ಸ್ವಂತ ವಾಕ್ಯಗಳನ್ನು ರಚಿಸಿ ಬರೆಯುವುದನ್ನು ಕಲಿಸಬೇಕು. ಹತ್ತಿರದ ಅಂಗಡಿಗಳಿಗೆ ಹೋಗಿ ಅವಶ್ಯಕತೆ ಇರುವ ಸಾಮಾನುಗಳನ್ನು ತರುವುದನ್ನು ನಿಮ್ಮ ಮಕ್ಕಳಿಗೆ ಕಲಿಸಿದರೆ ರೋಡ್ ಕ್ರಾಸ್ ಮಾಡುವುದನ್ನು ಕಲಿಯುತ್ತಾರೆ. ನಿಮ್ಮ ಹೆಣ್ಣು ಮಕ್ಕಳಿಗೆ ತಮ್ಮ ಸ್ವರಕ್ಷಣಾ ರೀತಿಗಳ ಬಗ್ಗೆ ತಿಳಿಸಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ.